ನಾನು ನನ್ನ ಬುಲ್ಲಿಯನ್ನು ಮುಷ್ಟಿಯಿಂದ ಹೋರಾಡಲಿಲ್ಲ, ಬದಲಿಗೆ ಒಂದು ಪುಸ್ತಕದ ವರದಿಯ ಮೂಲಕ ಅವಳನ್ನು ಸೋಲಿಸಿದೆ. ನನ್ನ ಬುಲ್ಲಿ ಜಾಕಿ ಒಬ್ಬ ಭಯಾನಕ ಹುಡುಗಿ. ಅವಳು ಎಲ್ಲರಿಗೂ ಇಷ್ಟವಾಗುವ ಜನಪ್ರಿಯ ಹುಡುಗಿಯಾಗಿದ್ದಳು, ಆದರೆ ಅವಳ ಉದ್ದೇಶ ಯಾವಾಗಲೂ ಕ್ರೂರತೆಯೇ ಆಗಿರುತ್ತಿತ್ತು. ನಾವು ಒಂದು ಸಣ್ಣ ಕ್ಯಾಥೋಲಿಕ್ ಶಾಲೆಯಲ್ಲಿದ್ದ ಕಾರಣ ಅವಳಿಂದ ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇರಲಿಲ್ಲ. ಅವಳು ಕೆಟ್ಟವಳಷ್ಟೇ ಅಲ್ಲ, ತುಂಬಾ ಸೋಮಾರಿ ಕೂಡ ಆಗಿದ್ದಳು. 6ನೇ ತರಗತಿಯಲ್ಲಿ ನಮ್ಮ ಶಿಕ್ಷಕಿ ಸಿಸ್ಟರ್ ಲೂಯಿಸ್ ನಮಗೆ ಪುಸ್ತಕದ ವರದಿಗಳನ್ನು ಸಿದ್ಧಪಡಿಸಲು ಹೇಳಿದರು. ಜಾಕಿ 4ನೇ ತರಗತಿಯ ಒಂದು ಸರಳ ಪುಸ್ತಕದ ಬಗ್ಗೆ ಪ್ರೆಸೆಂಟೇಷನ್ ಮಾಡಿದ್ದಳು. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇತ್ತು. ಅವಳು ಆ ಪುಸ್ತಕವನ್ನು ನಿಜವಾಗಿಯೂ ಓದಿಯೇ ಇರಲಿಲ್ಲ. ಕೇವಲ ಕವರ್ ಪೇಜಿನ ಚಿತ್ರವನ್ನು ನೋಡಿ ಒಂದು ಸುಳ್ಳು ಕಥೆಯನ್ನು ಕಟ್ಟಿಕೊಂಡಿದ್ದಳು. ಅದೇ ದಿನ ಬಸ್ಸಿನಲ್ಲಿ ಅವಳು ನನ್ನನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಂಡಿದ್ದಳು. ನನಗೆ ಇನ್ನು ಇದು ಸಾಕಾಗಿತ್ತು. ನಾನು ಆ ಪುಸ್ತಕವನ್ನು ಮೊದಲೇ ಓದಿದ್ದರಿಂದ ನೆನಪಿಸಿಕೊಳ್ಳಲು ಲೈಬ್ರರಿಯಿಂದ ಆ ಪುಸ್ತಕವನ್ನು ಮತ್ತೆ ತೆಗೆದುಕೊಂಡೆ. ನಾನು ಅತ್ಯಂತ ಆಳವಾದ ಮತ್ತು ವಿವರವಾದ ವರದಿಯನ್ನು ಬರೆದಿದ್ದೆ ಮತ್ತು ಜಾಕಿ ಹೇಳಿದ ಕಥೆ ಸುಳ್ಳು ಎಂದು ಸಾಬೀತುಪಡಿಸುವ ಪ್ರತಿಯೊಂದು ಅಂಶವನ್ನು ಅದರಲ್ಲಿ ಎತ್ತಿ ತೋರಿಸಿದ್ದೆ. ನನ್ಗೆ ಪೂರ್ಣ 100% ಅಂಕಗಳು ಸಿಕ್ಕವು. ಇನ್ನು ಜಾಕಿಗೆ ಕೇವಲ 25% ಮಾತ್ರ ಸಿಕ್ಕಿತು. ಅವಳ ತಾಯಿಯನ್ನು ಶಾಲೆಗೆ ಕರೆಯಲಾಯಿತು ಮತ್ತು ಅವಳ ಈ ಮೋಸದ ಕಾರಣದಿಂದ ಶಿಕ್ಷಕರು ಇಡೀ ತರಗತಿಗೆ ಸುಲಭವಾದ ಪುಸ್ತಕಗಳನ್ನು ಓದಬಾರದು ಎಂದು ನಿಷೇಧಿಸಿದರು. ಯಾರೋ ದೂರು ನೀಡಿದ್ದಾರೆ ಎಂದು ಜಾಕಿ ಬಸ್ಸಿನ ಪ್ರಯಾಣದುದ್ದಕ್ಕೂ ಕಿರುಚಾಡುತ್ತಿದ್ದಳು, ಆದರೆ ಅವಳು ನನ್ನ ಮೇಲೆ ಎಂದೂ ಸಂಶಯಿಸಲಿಲ್ಲ, ಏಕೆಂದರೆ ನಾನು ಕಠಿಣ ಪುಸ್ತಕಗಳನ್ನು ಓದುತ್ತಿದ್ದ ಒಬ್ಬ ಶಾಂತ ಹುಡುಗಿಯಾಗಿದ್ದೆ. ಸಿಸ್ಟರ್ ಲೂಯಿಸ್ ನನ್ನ ಮುಂದಿನ ಪ್ರಾಜೆಕ್ಟ್ ಅನ್ನು ಅನುಮೋದಿಸುವಾಗ ನನಗೆ ಒಂದು ಸಣ್ಣ ನಗು ಮತ್ತು ಅರ್ಥಗತವಾದ ನೋಟವನ್ನು ನೀಡಿದರು. ನಾನು ಏನು ಮಾಡಿದ್ದೇನೆಂದು ಅವರಿಗೆ ಸರಿಯಾಗಿ ತಿಳಿದಿತ್ತು ಮತ್ತು ಅವರಿಗೆ ಅದು ತುಂಬಾ ಇಷ್ಟವಾಗಿತ್ತು.